ಎಲ್ಲ ಹಾಕಬೇಕು ಅಂಥೇಳಿ ಹಾಕ್ತಾ ಕೂತಿದ್ದೀನಿ ನೋಡಿ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಇದರೊಳಗಡೆ ಏನೇನು ಬೀಳ್ತಾ ಇದ್ದಾವೆ, ಹೇಗಿದೆ, ಚೆನ್ನಾಗಿ ಬಂದಿದೆ ಅಲ್ಲ. ಮತ್ತು ಇದು ಈ ಥರ ಈಗ ಇದನ್ನ ಹಾಕಿ ಹಾಂ ವಾವ್ ಸರಿ ರೀ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಈಗ ಬೆಳಗ್ಗೆ ನೋಡಿ ಶ್ರೇಯಾಗ ಡಬ್ಬಿ ಕಟ್ಟಿಕೊಟ್ಟೆ, ಡಬ್ಬಿ ಮಾಡಿ ಈಗ ತುಳಸಿ ಕೂಡ ಪೇಂಟ್ ಕೊಟ್ಟಿದ್ದೇವೆ ನೋಡಿ. ತುಳಸಿ ಕಟ್ಟೆಗೆ ಪೇಂಟ್ ಕೊಟ್ಟಿವು ಬೆಳಗ್ಗೆ. ಬಿಸಿಲಾಗೋಷ್ಟರಲ್ಲಿ ಧನುಷ ಪೇಂಟ್ ಕೊಟ್ಟಿದ್ದಾನೆ ಆಲ್ರೆಡಿ. ನಾನು ಸ್ವಲ್ಪ ಡಬ್ಬಿಗಳನ್ನ ತೊಳೆದು ಅಲ್ಲಿಟ್ಟಿದ್ದೇನೆ ಆರಲಿಕ್ಕೆ ಅಂಥೇಳಿ. ಈಗ ಇಲ್ಲಿ ಕಸ ಗುಡಿಸಿ ಇಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಮಗ ನಾನು ಕಸ ಗುಡಿಸಿ ಮನೆ ಒರೆಸಿ ಇದನ್ನು ಮಾಡ್ಬೇಕಂಥೇಳಿ ಇದಷ್ಟು ಮಾಡ್ಕೊಂಡು ಬಟ್ಟೆ ಪಾತ್ರೆ ಮಾಡ್ಕೊಂಡು ಮಧ್ಯಾಹ್ನ ಮೇಲೆ ಬೇಳೆ ಹಾಕಬೇಕು. ಅಂದರೆ ನೈವೇದ್ಯಕ್ಕೆಲ್ಲ ಇವನು ಇಲ್ಲಿ ಕೂತಿದ್ದಾನೆ. ಎಲ್ಲ ಕ್ಲೀನ್ ಮಾಡಬೇಕು. ಸೀರೆಗಳು ಒಂದಿಷ್ಟು ತರಿಸಿದ್ದೇನೆ. ಮತ್ತು ನಾನು ಬೇರೆ ಬೇರೆ ಈ ಥರ ವರ್ಕಿನ ಸೀರೆಗಳು ಬಂದಿದ್ದಾವೆ ಈಗ. ಅಂದರೆ ತುಂಬ ಜಾಸ್ತಿ ತರಿಸ್ಲಿಕ್ಕೆ ಹೋಗಲಿಲ್ಲ. ಇಲ್ಲೊಂದಿಷ್ಟಿದೆ ನೋಡಿ, ಈ ಥರ ಇದ್ರ ಸೀರೆಗಳೆಲ್ಲ ಬಂದಿದ್ದಾವೆ. ಇದರ ರೇಟ್ ನಿಮ್ಗೆ ಆಮೇಲೆ ಹೇಳ್ತೇನೆ ಸ್ನೇಹಿತರೆ. ತುಂಬ ತಂದಿದ್ದೆ, ಇಷ್ಟೆಲ್ಲ ಬಂದಿದೆ, ಕಾಣ್ತಿರ್ಬೋದು ನೋಡಿ. ಹಾಗಾಗಿ ಮತ್ತು ಕಮ್ಮಿ ರೇಟಿನೂ ಕೂಡ ಇದ್ದಾವೆ. ಈ ಥರನೂ ಅದ ನೋಡಿ ಸೀರೆಗಳು. ಈ ಥರ ಇದೆ ಸೀರೆ. ಹಾಗೆ ಈ ಥರ ಇದರದ್ದು ಸೀರೆಗಳು, ಟಿಕ್ಳಿ ವರ್ಕ್ ಇದ್ದದ್ದು ಸೀರೆಗಳು ಸಹ ಬಂದಿದ್ದಾವೆ ನೋಡಿ ಈ ಥರದ್ದು. ಮತ್ತು ಸಿಂಪಲ್ ಫ್ಯಾನ್ಸಿ ಬೇಕಂದರೆ ಈ ಥರದ್ದು ಕೂಡ ಇದ್ದಾವೆ ಸೀರೆಗಳು ನೋಡಿ. ಇಲ್ಲಿ ಈ ಥರ ಕಾಟನ್ ಸೀರೆ ನೋಡಿ, ಈ ಥರದ್ದು ಸೀರೆಗಳು ಸದಾ ಇದ್ರದ್ದು ವಿಡಿಯೋ ಮಾಡಿ ಹಾಕಬೇಕು. ಸ್ವಲ್ಪ ನನಗೆ ಈಗ ಟೈಮಿಂಗ್ ಕೂಡ ಇಲ್ಲ. ಇವತ್ತು ತುಳಸಿ ಹಬ್ಬ ಅಲ್ವಾ, ಅದಕ್ಕಾಗಿ ಟೈಮ್ ಮಾಡಿಕೊಂಡು ಹಾಕ್ತೇನೆ ಸ್ನೇಹಿತರೆ. ಯಾರಿಗೆಲ್ಲ ಬೇಕು ಅಂಥೇಳಿ ಕಮೆಂಟ್ ಮಾಡಿ. ಕಮ್ಮಿ ರೇಟಿನೂ ಕೂಡ ಇದ್ದಾವೆ. ಇದು ಸೀರೆ ಬಂದು ಇದು ತುಂಬ ಕಮ್ಮಿ ರೇಟಿಂದಿದೆ. ಇದು 350ಕ್ಕೆ 2 ಬರ್ತವೆ ಇವು ಸೀರೆಗಳು. ಹಾಗಾಗಿ ಇವು ಇಷ್ಟಿದಾವೆ. ಹಾಗಾಗಿ ಇದು ಎಲ್ಲ ವಿಡಿಯೋ ನಿಮಗೆ ಮತ್ತೆ ತೋರಿಸ್ತೇನೆ. ನಾನೀಗ ಸ್ವಲ್ಪ ಕೆಲಸ ಇದೆ, ಮಾಡ್ತೇನೆ. ಮತ್ತೆ ನೋಡಿ, ನಾನು ಸ್ನೇಹಿತರೆ ಬೆಳಗ್ಗೆನೇ ಶ್ರೇಯನಿಗೆ ಕೂಡ ಸ್ವಲ್ಪ ಪುಡಿ ಮಾಡಿಕೊಟ್ಟಿದ್ದೆ ಅನ್ನದೊಟ್ಟಿಗೆ. ಮೆಣಸಿನ್ಕಾಯಿ ಒಂದು 4, ಮತ್ತು ಬಾಳೆಕಾಯಿ ನಿನ್ನೆನೇ ಮಾಡಬೇಕಾಗಿತ್ತು. ನಿನ್ನೆ ನನಗೆ ಮೆಕ್ಕೆ ತೆನೆಗೆಲ್ಲ ಮಾಡಿಬಿಟ್ನಲ್ಲ, ಅದಕ್ಕಾಗಿ ಮಾಡಿರಲಿಲ್ಲ ಬಜ್ಜಿ. ಮತ್ತು ಬಾಳೆಹಣ್ಣು ತುಂಬ ಹಣ್ಣಾದರೆ ಅವು ಕೂಡ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅದಕ್ಕಾಗಿ ಬೆಳಗ್ಗೆ ಶ್ರೇಯನಿಗೆ ಅನ್ನದೊಟ್ಟಿಗೆ ಸೈಡ್ ಡಿಶ್ಶಾಗಿ ಚೆನ್ನಾಗಿರುತ್ತೆ ಅಂಥೇಳಿ ಮಾಡಿದೆ. ಒಂದಿಷ್ಟು ಈಗ ಬಾಳೆಕಾಯಿ ಬಜ್ಜಿ ಕೂಡ ಮಾಡಿದ್ದೀನಿ. ಇದ್ರ ಉದ್ದು ಮೆಣಸು ಬರ್ತದೆ, ಬಜ್ಜಿ ಮೆಣಸು ಅದರದ್ದು. ಮತ್ತು ಇನ್ನೊಂದೇನು, ಇಲ್ಲಿ ಬಾಳೆಕಾಯಿ ಇತ್ತು ಒಂದೆರಡು. ಮುಂಜಾನೆ ಶ್ರೇಯಾಗ ಒಂದು ಬಾಳೆಹಣ್ಣು ಮಾಡಿದೆ ಯಜಮಾನ್ರ. ಹಾಗೆ ಅವರು ಅವಲಕ್ಕಿ ಮಾಡಿದ್ನಿ ತಿಂಡಿಗೆ ಅಂಥೇಳಿ. ಅವಲಕ್ಕಿ ಒಟ್ಟಿಗೆ ಸ್ವಲ್ಪ ತಿಂದರು. ಈಗ ಮತ್ತೆ ಒಂದು 2-3 ಮೆಣಸಿನ್ಕಾಯ್ದು, ಒಂದು ಬಾಳೆಕಾಯ್ದು ಮಾಡ್ತಾಯಿದ್ದೀನಿ. ಧನುಷನಿಗೆ ಇರಲಿಲ್ಲ, ಅವ್ನು ಬೆಳಗ್ಗೆನೇ ಬೇಕಮ್ಮ ಅನ್ನಕತ್ತಿದ. ಅದಕ್ಕಾಗಿ ಬಟ್ಟೆ ಆಮೇಲೆ ತೊಳೆದ್ರೆ ಆಯಿತು, ಅವನಿಗೆ ಮಾಡಿಕೊಟ್ಟು ಬಟ್ಟೆ ತೊಳಿಲಿಕ್ಕೆ ಹೋದ್ರೆ ಆಯ್ತು ಅಂಥೇಳಿ ಇದನ್ನು ಮಾಡಾತೀನಿ ನೋಡಿ ಸ್ನೇಹಿತರೆ. ನಾನು ಸಾಯಂಕಾಲ ಮಾಡ್ಬೇಕಂದ್ರೆ ಅನ್ನ ಸಾಂಬಾರೊಟ್ಟಿಗೆ ಚೆನ್ನಾಗಿರುತ್ತೆ ಅಂಥೇಳಿ ಈಗ ಅವರಿಗೆಲ್ಲ ಮಾಡಿ ಕೊಟ್ಟಿದ್ದೀನಿ. ಇವನಿಗಿಲ್ಲಲ್ಲ, ಇವನ ಮುಖ ಉಬ್ಬಿಸ್ಕೊಂಡು ಕೂತಿದ್ದೀನಿ. ಮೊದಲೇ ಇವನಿಗೆ ಬಾಳೆಕಾಯಿ ಬಜ್ಜಿ ಅಂದ್ರೇ ತುಂಬ ಇಷ್ಟ. ಮಾಡಿಕೊಡದೇ ಇದ್ರೆ ಬಿಡ್ತಾನೆ ಸ್ನೇಹಿತರೆ. ಅದಕ್ಕೆ ಬೇಡ ಅಂಥೇಳಿ ಮಾಡಿಕೊಡ್ತಾಯಿದ್ದೀನಿ. ಹಾಗೆ ಕಾಲೇಜ್ ಕೂಡ ಸಾಲಿಗೆ ಇವತ್ತು ಬೆಳಗ್ಗೆನೇ ಬಿಟ್ಟು ಬರ್ಬೇಕಂದೀವಿ. ತುಳಸಿ ಮದುವೆ ಮಾಡ್ತೀವಿ ಸಾಯಂಕಾಲ, ಬೇಡ ತುಳಸಿ ಪೂಜೆ ಎಲ್ಲ ಇರುತ್ತೆ ಅಂಥೇಳಿ ಇಟ್ಕೊಂಡು ನಾಳೆ ಬೆಳಗ್ಗೆ ಬೇಗ ಅವನನ್ನು ಹೋಗಿ ಬಿಟ್ಟು ಬರ್ತೀವಿ ಮೊದಲಿಗೆ. ಅದಕ್ಕಾಗಿ ಸ್ನೇಹಿತರೆ ಈಗ ಇದಷ್ಟು ಮಾಡಿ ಇದನ್ನು ಮಾಡಿಬಿಡ್ತೀನಿ ಬೇಗ. ಬಟ್ಟೆ ತುಂಬ ಇದೆ. ನಿಮಗೆ ಬಟ್ಟೆ ನಿನ್ನೆ ತೊಳಿಲಿಕ್ಕೆ ಆಗಲಿಲ್ಲ, ಯಾಕಂದರೆ ಮನೆಯೆಲ್ಲ ಕ್ಲೀನ್ ಮಾಡಿ ಸಾಕಾಗೋಯ್ತು. ಇಟ್ಟಿದೆ, ಯಜಮಾನ್ರದೇ ಬೈತಾ ಇದ್ದಾರೆ ನಿನ್ನೆ ಬಟ್ಟೆ ಇಟ್ಟಿದ್ದೀನಿ ಅಂಥೇಳಿ. ಅದಕ್ಕಾಗಿ ಈಗ ಬಟ್ಟೆ 2 ಬಕೆಟ್ ಇದೆ. ಎಷ್ಟಾಗುತ್ತೋ ಅಷ್ಟು ತೊಳಿತೀನಿ. ಮತ್ತು ಎಂತ ಮಾಡಲಿಕ್ಕಾಗತ್ತೆ, ಎಲ್ಲ ಒಂದೇ ದಿನ ನನಗಂತೂ ಆಗಲ್ಲ. ಅದಕ್ಕಾಗಿ ಮತ್ತೆ ಅಡುಗೆ ಎಲ್ಲ ಮಾಡಬೇಕು. ಹಬ್ಬದ್ದು ಏನು ಜಾಸ್ತಿ ಅಡುಗೆ ಕೂಡ ಮಾಡೋಕ್ಕೆ ಹೋಗಲ್ಲ, ಸ್ವಲ್ಪ ಮಾಡ್ತೀನಿ. ನೈವೇದ್ಯಕ್ಕಾದ್ರೂ ಮಾಡಲೇಬೇಕಲ್ಲ ಸ್ನೇಹಿತರೆ. ಅದಕ್ಕಾಗಿ
ನಮ್ಮ ಗಣೇಶ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾನೆ. ನೀನು ಸಾಯಂಕಾಲ ಸ್ವಲ್ಪ ಬೆಂಕಿ ಕೊಟ್ಟಿದ್ದ, ಅದು ಎಲ್ಲೆಲ್ಲೋ ಹೋಗಿಬಿಟ್ಟಿತ್ತು. ಮತ್ತು ಈಗ ಅದು ಇದು ಸ್ವಲ್ಪ ಇತ್ತು, ಅವನು ಮತ್ತೆ ಬೆಂಕಿ ಕೊಟ್ಟು ಬಂದು ನೋಡಿ ಹೋಗಿ. ಇದೊಂದಿಷ್ಟೀಗ ಪುಡಿ ಹಾಕ್ತೀನಿ. ಬಳಕೆದು ತುಂಬಾ ಪುಡಿ ಅಂದರೆ ನಮ್ಮನೆಗೆ ತುಂಬ ಇಷ್ಟ ಎಲ್ಲರಿಗೂ. ಅದೇ ಸ್ವೀಟಾಗಿರುತ್ತಲ್ಲ, ಚೆನ್ನಾಗಿರುತ್ತೆ, ಒಂಥರ ಸೈಡ್ ಡಿಶ್ ಆಗಿ. ಅದಕ್ಕಾಗಿ ಸ್ನೇಹಿತರೆ ನನಗೆ ನಮ್ಮ ಅಮ್ಮದು ಬಂದಾಗ ವಿಡಿಯೋ ಮಾಡಬೇಕಿತ್ತು ಸ್ನೇಹಿತರೆ. ಅದು ಹಾಕ್ತಾ ಇದ್ದೆ, ನಾನು ಜಾಸ್ತಿ ವಿಡಿಯೋ ಮಾಡಿರಲಿಲ್ಲ, ಯಾಕಂದರೆ ಇದು ಇರೋ ಕಾರಣ. ಮಕ್ಕಳದು ವಿಡಿಯೋ ಮಾಡಿ ಹಾಕ್ತಿದ್ದೆ, ಅದು ರಿಮೂವ್ ಅಂತ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮಕ್ಕಳ ಕಂಟೆಂಟ್ ಹಾಕತ್ತ ಅಂತೇಳಿ, ಅದಕ್ಕಾಗಿ ಬೇಡವೇ ಬೇಡ ಅಂತೇಳಿ ಮಾಡ್ಲಿಕ್ಕೆ ಹೋಗಲಿಲ್ಲ. ಮತ್ತು ನನಗೆ ಮಾಡಬೇಕನ್ನೋ ಇದೂ ಇರಲಿಲ್ಲ ಆ ಟೈಮಲ್ಲಿ. ಅಷ್ಟೊಂದು ಸುಸ್ತು, ಇದು ಸುಸ್ತು ಅನ್ನೋಕ್ಕಿಂತ ನನಗೆ ಬೇರೆ ಏನಿಲ್ಲ, ಬೆನ್ನು ಪ್ರಾಬ್ಲಮ್ ಇರೋದ್ರಿಂದ ಅಷ್ಟೇ. ಈಗೂ ಕೂಡ ಅಷ್ಟೇ ಇದೆ. ಆದರೆ ಏನು ಗೊತ್ತಾ, ರೆಸ್ಟ್ ಮಾಡಿದರೆ ತುಂಬ ಬೇಗನೆ ಕಮ್ಮಿ ಆಗುತ್ತೆ ನನಗೆ. ಬೆಲ್ಟ್ ಹಾಕ್ಕೊಂಡು ಸ್ವಲ್ಪ ಇದನ್ನು ಮಾಡಿದರೆ, ಅದಕ್ಕಾಗಿ ಈಗ ರೆಸ್ಟ್ ಮಾಡದೇ ಇದ್ದರೆ ಮತ್ತೆ ಫುಲ್ಲು ಪೇನು, ಕೂಗಬೇಕು, ಅಷ್ಟು ಪೇನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ನಾವು ಮನೆಗೆ ಹೇಳಿದೆ, ಬೇಡ ನೀವು ಹೋಗಿಬಿಡಿ, ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ಕೋತೇನೆ. ಎಲ್ಲ ಇನ್ನೊಬ್ರು ಯಾರಾದ್ರೂ ನೆಂಟರು ಬಂದರೆ ಎಲ್ಲ ಅಡುಗೆ ಅದೆಲ್ಲ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ನೋಡಿ ಬಾಳೆಕಾಯಿ ಬೂಜಿ ನನ್ನ ಮಗ ಕೈಯಾಗಿ ತಗೋತಾ ಇದ್ದಾನೆ, ತೊಗೊಂಬ ಫೋನ್ ತೊಗೊಂಡು. ಅದಕ್ಕಾಗಿ ಈಗ ನೋಡಿ ಇದಷ್ಟು ಮಾಡಿ ಎತ್ತಿ ಇಟ್ಟು ನಾನು ಬೇಗ ಬಟ್ಟೆ ತೊಳಿಲಿಕ್ಕೆ ಹೋಗ್ತೇನೆ. ನೋಡಿ ಈಗ ಇಲ್ಲಿ ಇದೊಂದಿಷ್ಟು ಮೆಣಸಿನ್ಕಾಯಿ ಬಜ್ಜಿ, ಇದೆಷ್ಟು ಬಜ್ಜಿ ಬಾಳೆಕಾಯ್ದು ಇಲ್ಲೊಂದಿಷ್ಟು ಮಾಡ್ತಾಯಿದ್ದೀನಿ. ಆಯಿತು, ಖಾಲಿ ಅದು ಇದೊಂದಿಷ್ಟು ಆದರೆ ಒಂದು 2 ಬಾಳೆಕಾಯಿ ಅದಲ್ಲ. ಹಾಗಾಗಿ ಈಗ ಇದಷ್ಟು ಪಾತ್ರೆ ಇದೆಲ್ಲ ಹೊರಗೆ ಹೋಗ್ತೇನೆ. ಬಟ್ಟೆ ಉಂಟು, ಬಟ್ಟೆ ಸಿಕ್ಕಾಪಟ್ಟೆ ಇದೆ. ಇದು ಹಾಸಿಗೆ ಎಲ್ಲ ಈಗೇನು ಒಗೆಯಲ್ಲ, ಇಲ್ಲೊಂದಿಷ್ಟು ಬಿಸಾಕಿದ್ದೇವೆ ಬಟ್ಟೆಗಳನ್ನು. ಹಾಗೆ ಇಲ್ಲಿ ನೋಡಿ ಇದಿಷ್ಟಿದೆ. ಈಗ ಬೇಗ ಇದೆಲ್ಲ ಮಾಡ್ತೇನೆ. ನೋಡಿ ಇಲ್ಲಿ ನಾನೀಗ ಕರ್ಚಿಕಾಯಿ ಮಾಡ್ತಾಯಿದ್ದೀನಿ, ಕಡಬ. ಎಷ್ಟೋ ತನಕ ಎಲ್ಲ ಕೆಲಸ ಆಯಿತು ಆಲ್ಮೋಸ್ಟು. ಎಲ್ಲ ಬ್ಯಾಳೆ ಕುದಿಸೋದು, ಹೂರ್ಣ ಇದು ಮಾಡ್ಕೊಳ್ಳೋದು, ಕಡಬ ರೆಡಿ ಮಾಡಿದೆ ಸ್ನೇಹಿತರೆ. ಬಜ್ಜಿ ಮಾಡಿಟ್ಟು ಈಗ ಇದನ್ನು ಮಾಡಿದ್ದೀನಿ. ಸಾಂಬಾರು ಕೂಡ ರೆಡಿ ಇದೆ, ಸಾಂಬಾರು ಕೂಡ ಮಾಡಿದೆ ಬೇಗ. ಅನ್ನ ಒಂದು ಸ್ವಲ್ಪ ಮಾಡಬೇಕಷ್ಟೆ, ಅನ್ನ ಅಷ್ಟು ಮಾಡ್ತೀನಿ. ಅದನ್ನು ಪೂಜೆಗೆ ರೆಡಿ ಮಾಡ್ಕೋದು ನೋಡಿ. ಏನು ಚಪಾತಿ 1-2 ಹಿಟ್ಟು ಉಳಿದಿದೆ, ಇದರದ್ದನೇ ಅದನ್ನೇ ಮಾಡಿಬಿಡ್ತೀನಿ. ಚಪಾತಿ ಇನ್ನೂ ಉಂಟು, ಅದಕ್ಕಾಗಿ ಚಪಾತಿ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ರೆಡಿ ಇದೆ. ತುಳಸಿಗೆ ಸ್ವಲ್ಪ ಮಾಡ್ತಾಯಿದ್ದೀನಿ, ಜಾಸ್ತಿ ಮಾಡ್ತಾಯಿದ್ದೆ ನಾನು ಕೂಡ. ಒಂದೊಂದು ಥರ ಒಂದೊಂದು ಕಡೆ ಮಾಡ್ತಾರೆ ತುಳಸಿ ಪೂಜೆ. ಇಲ್ಲಿ ಎಲ್ಲ ಏನು ಮಾಡ್ತಾರೆ, ಅವಲಕ್ಕಿ ನೈವೇದ್ಯನ ಮಾಡ್ತಾರೆ. ನಾವು ಮಾಡ್ತೀವಿ ಅವಲಕ್ಕಿ ನೈವೇದ್ಯ, ಅದನ್ನು ಕೂಡ. ಇದು ನಮ್ಮ ಕಡೆಯಲ್ಲಿ ಈ ಥರ ಮಾಡ್ತಾರೆ, ಅದನ್ನು ಕೂಡ ಮಾಡ್ತೇನೆ. 2 ಕಡೆದ್ದು ಮಾಡ್ತೀನಿ ನಾನು. ಅದಕ್ಕಾಗಿ ಸ್ನೇಹಿತರೆ ಈಗ ಇನ್ನು ತುಳಸಿದೆಲ್ಲ ರಂಗೋಲಿ ಹಾಕೋದು ಅಲ್ಲೆಲ್ಲ ಇದನ್ನು ಮಾಡಬೇಕು. ಪುಣ್ಯಕ್ಕೆ ಮಳೆ ಬರಬಾರ್ದು, ಮಳೆ ಬಂದರೆ ಕಷ್ಟ ನೋಡಿ. ಮಳೆ ಬಂದುಬಿಡುತ್ತೆ. ಹೋದ್ಸತಿ ಹಾಗೆ ಆಯಿತು, ಪೂಜೆ ಮಾಡಲಿಕ್ಕೆ ಬಿಡಲಿಲ್ಲ ಚೆನ್ನಾಗಿ ನಮಗೆ. ಅದಕ್ಕಾಗಿ ಈಗ ಹೂ ತರಲಿಕ್ಕೆ ಹೋಗ್ತಾ ಇದ್ದಾರೆ ಯಜಮಾನ್ರು. ಹೂವು, ಹುಣಸೆಹಣ್ಣು ಗೆಲ್ಲು, ನೆಲ್ಲಿಗೆ ಗೆಲ್ಲು ಎಲ್ಲ. ಅದಕ್ಕಾಗಿ ನಿಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡಿ. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಸೀರೆ ಉಡಿಸ್ತಾರೆ ತುಳಸಿಗೆ. ಇಲ್ಲಿ ಹಾಗಿಲ್ಲ, ಸೀರೆ ಉಡಿಸಲ್ಲ ನಾವೇನು, ಹಾಗೆ ಇದನ್ನು ಮಾಡಿಬಿಡ್ತೇವೆ. ಅದಕ್ಕಾಗಿ ನೋಡಿ ಈಗ ರೆಡಿ ಆಯಿತು. ಅನ್ನ ಮಧ್ಯಾಹ್ನ ಮಾಡಿದ್ದೆ, ಮಧ್ಯಾಹ್ನ ಊಟ ಮಾಡಿದರೆ. ಈಗ ನೈವೇದ್ಯಕ್ಕೆ ಸ್ವಲ್ಪ ಹಾಕ್ತೇನೆ, ನೈವೇದ್ಯಕ್ಕೆ ಸ್ವಲ್ಪ ಬೇಕಾಗುತ್ತಲ್ಲ, ಅದಕ್ಕೆ. ಈಗ ಇದನ್ನು ಮಾಡ್ತೇನೆ. ಈಗ ಬೇಗ ಇದಷ್ಟು ಮಾಡಿ ಮತ್ತೆ ನಿಮಗೆ ಸಿಗ್ತೇನೆ. ಗಣೇಶ್ ಕೊಂಬಾದೆಲ್ಲ ನೋಡಿ, ಅಡುಗೆ ಎಲ್ಲ ಆಗಿದೆ ಸ್ನೇಹಿತರೆ. ಈಗ ನಾನು ರಂಗೋಲಿ ಹಾಕ್ತಾಯಿದ್ದೀನಿ. ಮೊನ್ನೆ ಹಬ್ಬದಲ್ಲಿ ಕೂಡ ಏನೂ ಮಾಡೋದಕ್ಕಾಗಲಿಲ್ಲ, ಅದಕ್ಕಾಗಿ ಇವತ್ತು ರಂಗೋಲಿ ಹಾಕತ್ತೀನಿ ನೋಡಿ. ಚೆನ್ನಾಗಿ ಮೊನ್ನೆ ಹಾಗೆ ಹಾಕಿದ್ದು, ಏನು ಕಲರ್ ಹಾಕಲಿಲ್ಲ, ಏನೂ ಇಲ್ಲ, ಹಾಗೆ ಮಾಡಿಬಿಟ್ಟಿದೆ. ಇವತ್ತು ಸ್ವಲ್ಪ ಕಲರೆಲ್ಲ ಹಾಕಬೇಕು ಅಂಥೇಳಿ ಹಾಕ್ತಾ ಕೂತಿದ್ದೀನಿ ನೋಡಿ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ.
ಸಿಕ್ಕಾಪಟ್ಟೆ ಸೊಳ್ಳೆ ಮಾತ್ರ ಸಿಕ್ಕಾಪಟ್ಟೆ ಕಡಿತಾ ಇದ್ದಾವೆ. ಕಳಿಸ್ಕೊಂಡು ಸಾಕಾಗತ್ತೆ ಸೊಳ್ಳೆ ಅಲ್ಲ ಧನುಷ್, ಭಾರಿ ಸೊಳ್ಳೆ ಕಡಿತಾ ಇದೆ ಮಾತ್ರ. ಎಂಥ ಸೊಳ್ಳೆ ಅಂದರೆ ಫುಲ್ಲು ಸೊಳ್ಳೆ ಅದ ನೋಡಿ. ನನ್ನ ಮಗ ಫೋನ್ ಎಲ್ಲಿ ಹಿಡಿತಾನೋ, ಅವನು ಎಲ್ಲಿ ಇದನ್ನು ಮಾಡತ್ತಾನ ಒಂದು ಅರ್ಥ ಆಗ್ತಾಯಿಲ್ಲ ನನಗೆ ಅಲ್ವಾ. ನೋಡಿ ಎಲ್ಲ ಅಂಗಳ ತೊಳೆದ. ಈಗ ಅಂಗಳ ತೊಳೆದು ಮುಂಜಾನೆ ರಂಗೋಲಿ ಎಲ್ಲ ಹೋಗಿಸಿ ಈಗ ಹೊಸ ರಂಗೋಲಿ ಹಾಕಿ ದೀಪ ಹಚ್ಬೇಕು ಸ್ನೇಹಿತರೆ. ನಾವು ದೀಪ ಹಚ್ತೇವೆ ಇವತ್ತು ಕೂಡ. ಸೊ ಭಾಳ ಕಡಿತಾ ಇದ್ದಲ್ಲ ಅಯ್ಯಪ್ಪ. ಗ್ರೀನ್ ಕಲರ್ ಹಾಕಿ ಮಿಡ್ಲೈನ್ ಒಂಥರ ಎಷ್ಟು ಚೆನ್ನಾಗಿ ಕಾಣ್ತದಲ್ಲ ಸ್ನೇಹಿತರೆ. ಈ ಥರ ಆದರೆ ಕಲರ್ ಹಾಕಿ ನಾನು ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತೀನಿ. ನನಗೆ ಕುತ್ಕೊಳ್ಳಿಕ್ಕೆ ಬರ್ತಾ ಇಲ್ಲ, ಅದ ಕಾರಣ ಎಷ್ಟಾಗುತ್ತೋ ಅಷ್ಟು ಹಾಕ್ತಾಯಿದ್ದೀನಿ ಹಾಗೆ ಬಾಗಿ. ನೋಡಿ ನನಗೆ ರಂಗೋಲಿ ಬಿಡಿಸೋದಂದರೆ ತುಂಬ ಇಷ್ಟ. ರಂಗೋಲಿ ಅಂದರೆ ಏನೋ ಒಂಥರ ಖುಷಿ ಸ್ನೇಹಿತರೆ ನನಗೆ. ಈಗ ಇದೆಲ್ಲ ಆಯಿತು, ಇದಕ್ಕನ್ನು ಔಟ್ಲೈನ್ ಅಂತ ಕೊಡ್ಬೇಕು ನಾವು. ಯಾವುದೇ ಕಲರ್ ರಂಗೋಲಿ ಹಾಕಿದ್ರು ಸ್ನೇಹಿತರೆ ವೈಟ್ ಕಲರ್ ಔಟ್ಲೈನ್ ಮತ್ತೆ ರಿಪೀಟ್ ಕೊಡಬೇಕು. ಆವಾಗ ರಂಗೋಲಿಗೆ ಒಂದು ಚೆನ್ನಾಗಿ ಸಿಗುತ್ತೆ ನಮಗೆ. ಈ ಥರ ನೋಡಿ, ಅದು ಔಟ್ಲೈನ್ ಕೊಟ್ರೇ ಒಂಥರ ಖುಷಿ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ. ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ಸ್ನೇಹಿತರೆ. ಈಗ ಮತ್ತೆ ನಿಮಗೆ ತುಳಸಿ ಮುಂದೆ ಹಾಕುವಾಗ ತೋರಿಸ್ತೀನಿ. ಫುಲ್ ಕಲರ್ ಹಾಕಿದ ಮೇಲೆ ಈ ಥರ ಬಂದಿದೆ ನಮ್ಮ ರಂಗೋಲಿ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಇದರೊಳಗಡೆ ಏನೇನು ಬೀಳ್ತಾ ಇದ್ದಾವೆ ಈಗ. ಹಾಗೆ ತುಳಸಿ ಮುಂದೆ ನೋಡಿ ನಾನು ಈ ಥರ ಮಾಡಿದೆ. ಇದು ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಇಲ್ಲಿ ಗುಲಾಬಿ ಬಿದ್ದಿದೆ ಇದರೊಳಗಡೆ, ಗುಲಾಬಿ ನೋಡಿ ಹೇಗಿದೆ, ಚೆನ್ನಾಗಿ ಬಂದಿದೆಯಲ್ಲ. ಮತ್ತು ಇದು ಈ ಥರ ಈಗ ಇದನ್ನ ಹಾಕಿ ಕಬ್ಬು ಇಲ್ಲಿದ ತೆಗೆದು ಇಲ್ಲಿ ಕಬ್ಬಿಟ್ಟಿದ್ದೇವೆ ಸ್ನೇಹಿತರೆ. ಈಗ ಪೂಜೆ ಏನೈತಿ ಎಲ್ಲ ಇದನ್ನು ಮಾಡ್ಬೇಕು, ದೀಪ ಎಲ್ಲ ತರಬೇಕಲ್ಲ, ಆವಾಗ ಪೂಜೆ ಮಾಡಿ ಇದನ್ನು ಮಾಡಬೇಕು. ಇನ್ನೂ ಯಜಮಾನ್ರಿಲ್ಲ, ದೀಪ ರೆಡಿ ಮಾಡ್ಕೋತಾ ಇದ್ದಾರೆ ಇವರು ಅಲ್ಲ ಧನುಷ್. ಇವನು ದೀಪ ರೆಡಿ ಮಾಡ್ಕೋತಾ ಇದ್ದಾನೆ, ಮಾಡ್ಕೊಳ್ಳಿ. ಅಷ್ಟರಲ್ಲಿ ಇದಕ್ಕೆ ನಾನೀಗ ದೀಪಕ್ಕೆ ಬತ್ತಿ ಎಣ್ಣೆ ಎಲ್ಲ ತೊಗೊಂಬರ್ತೇನೆ. ನೋಡಿ ತುಳಸಿ ಪೂಜೆಗೆ ರೆಡಿ ಅದೀವಿ ಸ್ನೇಹಿತರೆ. ಈಗ ನಾನು ಈ ಸೀರೆ ಉಟ್ಟೆ, ನಿನ್ನೆ ತಾನೇ ನಮ್ಮ ಅಮ್ಮವ್ರು ಕೊಟ್ಟು ಕಳಿಸಿದ್ರು, ಅದೇ ಸೀರೆ ಉಟ್ಟಿದ್ದೀನಿ. ಸ್ವಲ್ಪ ಮ್ಯಾಚಿಂಗ್ ಇಲ್ಲಿದೆಯಲ್ಲ, ಇದಕ್ಕೆ ಬ್ಲೌಸ್ಗೆ ಮ್ಯಾಚಿಂಗ್ ಆಗಿದೆ, ಅಷ್ಟೊಂದು ಅನಿಸಲ್ಲ, ಪರವಾಗಿಲ್ಲ. ಅವ್ರ ಬ್ಲೌಸ್ ನನಗೆ ಬರೋದಿಲ್ಲ, ಕೈಗೆ ಉಟ್ಟಿದ್ದೀನಿ. ಫುಲ್ ತೋರಿಸ್ತೇನೆ. ಧನುಷ ಹೊರಗಡೆ ಇದ್ದಾನೆ. ಇಲ್ಲಿ ಶ್ರೇಯಾ ಕೂಡ ರೆಡಿ ಆಗ್ತಾ ಇದ್ದಾಳೆ, ಅವಳು ಕೂಡ ರೆಡಿ ಆಗಲಿ. ಇಲ್ಲಿ ಏನೇನು ಮಾಡಿದೆ ಅಂತ ತೋರಿಸ್ತೀನಿ. ಇಲ್ಲಿ ಇಂದ ಸ್ಟಾರ್ಟ್ ನೋಡಿ. ಇಲ್ಲಿ ತೆಂಗಿನಕಾಯಿ ದೀಪ ಹಚ್ಚಿದ್ದೀವಿ. ಇಲ್ಲಿ ನೋಡಿ ಫುಲ್ಲು ಹಿಂದ್ಗಡೆ ಕೂಡ ರಂಗೋಲಿಯಲ್ಲಿ ಈ ಥರ ಇದು ಮಾಡಿದ್ದೀವಿ. ಇವರು ಇಲ್ಲಿ ನಿಂತಿದ್ದಾರೆ, ನಮ್ಮ ಭಟ್ರು ರೆಡಿ ಆಗಿದ್ದಾರೆ. ಭಟ್ರನ್ನ ಜಾಸ್ತಿ ತೋರಿಸಲ್ಲ ಸ್ನೇಹಿತರೆ ನಾವು, ಯಾಕಂದರೆ ಶರ್ಟ್ ಹಾಕಿಲ್ಲ ಅವರು, ನಮ್ಮ ಭಟ್ರು ಎಲ್ಲ ಭಟ್ರಿ. ನೋಡಿ ಸಿಂಪಲ್ಲಾಗಿ ಪೂಜೆಗೆ ರೆಡಿ ಮಾಡಿದ್ದೇವೆ. ಇಷ್ಟು ಎಷ್ಟಾಗುತ್ತೋ ಅಷ್ಟು ರೆಡಿ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ಈ ಥರ ಸಿಂಪಲ್ಲಾಗಿ ವರ್ಷ ಯಾವ ಥರ ಮಾಡ್ತೀವಿ ಅದೇ ಥರ ಮಾಡಿದ್ದೀನಿ. ತುಳಸಿ ಮುಂದೆ ರಂಗೋಲಿಯಲ್ಲಿ ಇದು ಕೂಡ ದೀಪ, ಹಿಂದೆ ಬ್ಯಾಕ್ ಸೈಡು ಫುಲ್ ಇಟ್ಟಿದ್ದೇವೆ. ನೆಲ್ಲಿಗೆಲ್ಲೂ ತುಳಸಿಗೆ ಇದರದ್ದು ಅದರಲ್ಲೇ ಇದೆ, ಕಾಣ್ತಿರ್ಬೋದು ನಿಮಗೆ. ನೋಡಿ ನೆಲ್ಲಿಕಾಯಿ ಕಾಣ್ತಾ ಇದೆಯಲ್ಲ, ಅದರಲ್ಲೇ ಇದೆ. ಕಬ್ಬಂತೂ ನಮ್ಮಲ್ಲೇ ತಾವಾಗಲೇ ತೋರಿಸಿದಾಗೆ. ಹಣ್ಣು ಇಷ್ಟು ನೈವೇದ್ಯ ಮಾಡ್ತೀನಿ. ಕರ್ಚಿಕಾಯಿ ಇದು ಈ ಥರ ಮಾಡ್ತೇವೆ. ನೀವು ಯಾವ ಥರ ಮಾಡ್ತೀರಿ ಅಂಥೇಳಿ ಕಮೆಂಟ್ ಮಾಡಿ. ನಮ್ಮದು ಕೂಡ ತುಳಸಿ ಪೂಜೆ ಯಾವ ಥರ ಬಂದಿದೆ ಅಂಥೇಳಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗ್ಬಿಡಿ. ನಮ್ಮ ಭಟ್ರಲ್ಲಿ ರೆಡಿಗೆ ನಿಂತಿದ್ದಾರೆ. ಇವರು ಶ್ರೇಯಾ ಬರ್ತಾಯಿಲ್ಲ, ಶ್ರೇಯನಿಗೋಸ್ಕರ ವೇಟಿಂಗ್ ಅಲ್ಲ ಧನುಷ್. ನೋಡಿ ನಾನು ಈ ಥರ ರೆಡಿಗಿದ್ದೀನಿ ಸ್ನೇಹಿತರೆ, ಸಿಂಪಲ್ಲಾಗಿ ಏನಿಲ್ಲ. ಈ ಥರ ನಿನ್ನೆ ತಾನೇ ನಮ್ಮ ಅಮ್ಮವ್ರು ಕೊಟ್ಟಿರುವಂಥ ಸೀರೆ ಇದು ಬಂದು ಉಟ್ಕೊಂಡಿದ್ದೀನಿ. ಕತ್ಲೆಯಲ್ಲಿ ಯಾವ ಥರ ಕಾಣುತ್ತೋ ಗೊತ್ತಿಲ್ಲ. ಮೇಡಮ್ ಅವರು ಕೂಡ ರೆಡಿಯಾಗಿ ಬಂದರು. ಪೂಜೆ ಸ್ಟಾರ್ಟ್ ಮಾಡ್ತೇವೆ. ಪೂಜೆ ಮಾಡುವಾಗ ಯಾರೂ ವಿಡಿಯೋ ಮಾಡೋರಿಲ್ಲ. ಪೂಜೆ ಆದ ನಂತರನೇ ವಿಡಿಯೋ ಸಿಗ್ಬೋದು ನಿಮಗೆ. ಯಾಕೆಂದರೆ ಪೂಜೆ ಅವ್ರು ಮಾಡ್ತಿರ್ತಾರೆ, ಆರ್ತಿ ಎಲ್ಲ ಇರ್ತಿರ್ತದೆ. ಧನುಷ್ ಕೂಡ ಪಟಾಕಿ
ಇನ್ನೊಬ್ರು ಯಾರಾದರೂ ಇದ್ರೆ ಮಾಡ್ಬೋದಿತ್ತು, ಯಾರು ಇಲ್ಲಪ್ಪ. ಅದಕ್ಕಾಗಿ ಪೂಜೆ ಮುಗಿದಂದ್ರೆ ಸಿಗ್ತದೆ ಇಲ್ಲ ಅಂದರೆ ಗಣೇಶ್ ಮಾಡ್ತಾನೆ ನೋಡ್ತೇನೆ, ಮಾಡ್ತೇನೆ. ಕಲ್ ತರಲಿಲ್ಲ ಧನುಷ. ನೋಡಿ ಸ್ನೇಹಿತರೆ, ಈಗ ತುಳಸಿ ಪೂಜೆ ಮುಗೀತು ಆಲ್ರೆಡಿ. ಪಟಾಕಿ ಬಿಡತ್ತಾರ, ಪಟಾಕಿ ತೋರಿಸ್ತೇನೆ ಬನ್ನಿ ನಿಮಗೆ. ನೋಡಿ ನೋಡಿ ಸುತ್ತಾಗ್ತದೆ. ಎಲ್ಲಿ ಹೋಯ್ತಿರೋದು? ಓ ನೋಡಿ ಬಿಸುಕಲ್ಲು ಶ್ರೇಯ ಹಚ್ತಾ ಇದ್ದಾಳೆ ಇಲ್ಲಿ. ಆ ಕಡೆಗೆ ಇಡ್ಬೇಕು ಶ್ರೇಯಮ್ಮ. ನೋಡಿ ದೀಪಾವಳಿ ಬಂದ್ರೆ ಮಕ್ಕಳಿಗೆ ಏನೋ ಒಂಥರ ಗಮ್ಮತ್ತು, ಪಟಾಕಿ ಬಿಡೋದು. ಹೆದರ್ತಾ ಇದ್ದಾಳೆ ಶ್ರೇಯಮ್ಮ ಮಾತ್ರ. ಆ ಥರ ಊದುವಾಗ ಹತ್ತಿ ಬಿಟ್ರೆ ಶ್ರೇಯಮ್ಮ ಹೆದರ್ತಾ ಇದೆ. ಹತ್ತ ಇಲ್ರಿ? ಸರಿ ನೋಡಿ ಶ್ರೇಯ ಮೇಲೆ ಬನ್ನಿ, ಪಾಪ ಹಚ್ತಾರ. ಡಮ್ಮನಾತ ನೋಡಿ. ಹಾಂ ವಾವ್, ಸರಿ ರೀ ರೀ, ಸರಿ ರೀ. ವಾವ್, ಎಷ್ಟು ಚೆನ್ನಾಗಿ. ಈಗ ಧನುಷ್ ಸ್ಟಾರ್ಟ್ ಮಾಡಿದ್ ನೋಡಿ ಹಚ್ಲಿಕ್ಕೆ. ಅದನ್ನ ಹಚ್ತಂಗೆ ನೀನು ಇಲ್ಲೇ ಕೂತ ನೋಡಿ. ಈಗ ಧನುಷ್ ಹಚ್ಲಿಕ್ಕೆ ಸ್ಟಾರ್ಟ್ ಮಾಡಿದಾನೆ ಸ್ನೇಹಿತರೆ. ಅವನು ಹೆದರ್ತಾ ಇದ್ದಾನೆ. ಪಟಾಕಿ ಬಿಡಲ್ಲ ನಮ್ಮ ಮನೇಲಿ ಆಲ್ಮೋಸ್ಟ್. ನೋಡಿ ಇಲ್ಲಡ್ರಿ ಇಲ್ಲಡ್ರಿ. ವಾವ್, ಇಲ್ಲಿಗೆ ಬಂತು. ಸರಿ ರೀ ನೋಡಿ, ಈ ಥರ ಇವ್ರು ಹಚ್ಚಾಕೈತ್ರು ಯಜಮಾನ್ರು. ಮನೆ ವೇದು ಪಜ್ಜು ಬಿಟ್ಟಿದ್ರಿ ಅವ್ನು ಮಾಡಿದ್ರು. ಎಷ್ಟು ಚಂದ ಹತ್ಲಿಲ್ರಿ ಅದು. ಅದು ಮನೆ ಹತ್ಲಿಲ್ಲ, ಅದು ಯಾಕೆನೋ ಹೆದರ್ತಾರೆ. ಇವಂದು ಐತಿ ನೋಡ್ರಿ, ಸುರ್ಸುರ್ ಬತ್ತಿ. ಅದು ಕಾಲಿಗೆ ಹೊಂಟ್ರಿ. ನೋಡಿ ಮಕ್ಕಳದ್ದು ಏನೋ ಒಂಥರ ಖುಷಿ ನೋಡಿ. ಅದು ಹತ್ತಾನೆ ಇಲ್ಲಿ ಯಾಕೋ ಗೊತ್ತಿಲ್ಲ ಸ್ನೇಹಿತರೆ. ಈಗ ಪೂಜೆ ಎಲ್ಲ ಮುಗಿಯಿತು. ಇನ್ನು ಡ್ರೆಸ್ ಚೇಂಜ್ ಮಾಡಿ ಊಟ ಅಷ್ಟು ಮಾಡ್ತೀವಿ ನೋಡಿ. ಯಾವ ಥರ ಕಾಣ್ತಾ ಇದೆ. ತುಳಸಿ ಕಟ್ಟೆ ಅಲ್ಲಿದೆ, ರಂಗೋಲಿ ಇಲ್ಲಿದೆ. ಈಗ ಇನ್ನೂ ದೀಪ ಎಲ್ಲ ಇದೆ. ದೀಪಾವಳಿ ಟೈಮಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂತು. ಆ ಟೈಮಲ್ಲಿ ನನ್ನ ತಾಯಿ ನಮ್ಮ ತಂಗಿ ಎಲ್ಲರೂ ಇದ್ದರು. ಆದರೆ ಚೆನ್ನಾಗಿ ಆಗ್ತಿತ್ತು. ಎಂಥ ಮಳೆ ಅಂದರೆ ಅವಾಗ ದೀಪ ಹಚ್ಲಿಕ್ಕೂ ಬಿಡಲಿಲ್ಲ. ಇವತ್ತು ಮಳೆ ಇಲ್ಲ, ಚೆನ್ನಾಗಿ ಆಯಿತು ನೋಡಿ. ಈಗ
ಏನು ಮಾಡಿಲ್ಲ ಇವತ್ತು ಅಡುಗೆ. ಏನು ಸಿಂಪಲ್ ಇದೆ, ಅನ್ನ ಸಾಂಬಾರು ಕರ್ಚಿಕಾಯಿ ಅಷ್ಟೇ ಮಾಡಿದ್ದೀನಿ. ಚಪಾತಿ ಎಲ್ಲ ಇಲ್ಲ. ನಾಳೆ ಬೆಳಿಗ್ಗೆ ಧನುಷ್ ಕೂಡ ಶಾಲೆಗೆ ಹೋಗ್ತಾನಂತೇಳಿ ಆಗಲೇ ಮಾಡಿದ್ರೆ ಆಯ್ತು ಅಂಥೇಳಿ ಇಷ್ಟ ಅಡುಗೆ ಇರೋದ್ರಿಂದ ಏನು ಮಾಡಲ್ಲ ಸ್ನೇಹಿತರೆ. ಜಾಸ್ತಿ ನಾವು ಅಡುಗೆ ಮಾಡ್ಲಿಕ್ಕೆ ಹೋಗಿಲ್ಲ ಜಾಸ್ತಿ, ಯಾಕಂದರೆ ಅಷ್ಟೊಂದು ಯಾರು ಇದನ್ನು ಮಾಡಲ್ಲ, ಬೇಡ ಅಂಥೇಳಿ ಬಿಟ್ಟಿದ್ದೀನಿ. ನೋಡಿ ಇಲ್ಲಿ ಅನ್ನ ಸಾಂಬಾರಿದೆ, ಹಾಗೆ ಇಲ್ಲಿ ಸ್ವಲ್ಪ ನೋಡಿ ಬೆಳಗ್ಗೆ ಅವಲಕ್ಕಿ ಕೂಡ ಇದೆ. ಇದು ಅನ್ನ, ಇದು ಅನ್ನ, ಇದು ಸಾಂಬಾರು. ಮತ್ತು ನೈವೇದ್ಯಕ್ಕೆ ಇಲ್ಲಿ ಸ್ವಲ್ಪ ಅನ್ನ ಕೂಡ ಮಾಡಿದೆ. ಇಷ್ಟು ಅಡುಗೆ ಇದೆ. ಈಗ ಮೊಸರು ಊಟ ಮಾಡ್ತೇವೆ. ಊಟ ಆದ ನಂತರ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು. ಇವರು ಡ್ರೆಸ್ ಚೇಂಜ್ ಮಾಡಿ ನೋಡಿ ಅಭ್ಯಾಸ ಮಾಡ್ತಾಯಿದ್ದಾರೆ. ಈಗ ಅದು ಎಕ್ಸಾಮ್ ಇದೆ ಸ್ನೇಹಿತರೆ ಅದಕ್ಕಾಗಿ. ಇವರು ಯಜಮಾನ್ರು ಇನ್ನೂ ಡ್ರೆಸ್ ಚೇಂಜ್ ಮಾಡಿಲ್ಲ. ಧನುಷ್ ಮಾಡಿ ಆಯಿತು. ಇವತ್ತಿನ ವಿಡಿಯೋ ಸಿಂಪಲ್ಲಾಗಿ ತುಳಸಿ ಪೂಜೆ ಮಾಡಿದ್ದೀವಿ. ಹೇಗಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬೇಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಸೀರೆ ಯಾರಿಗೆಲ್ಲ ಬೇಕಂತ ಕಮೆಂಟ್ ಮಾಡಿ ಸ್ನೇಹಿತರೆ. ನಂಬರ್ ಹಾಕಿರ್ತೇನೆ, ಇನ್ನೊಂದು ಸತಿ ನಂಬರ್ ಕೂಡ ಹೇಳ್ತೀನಿ ನೋಡಿ, 9916198372. ಇದು ನನ್ನ ನಂಬರೇ ಇರೋದ್ರಿಂದ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ನಮ್ಮ ಗಾಡಿ ಅಲ್ಲಿ ಇಟ್ಟಿದ್ದೇವೆ ನೋಡಿ. ರಂಗೋಲಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಶುಭರಾತ್ರಿ, ಗುಡ್ ನೈಟ್.